ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ರಂಜಾನ್ ಮುಕ್ತಾಯವಾಗಲಿದೆ. ಇಂದು ರಂಜಾನಿನ ಕೊನೆಯ ದಿನ ಇರಬಹುದು. ನಾವು ಈ ರಂಜಾನ್ ತಿಂಗಳಿನಲ್ಲಿ ಅಲ್ಲಾಹನ ಕರುಣೆಯಿಂದ ಲಾಭ ಪಡೆದಿದ್ದೇವೋ ಅಥವಾ ಇನ್ನೂ ಅಲ್ಲಾಹನಿಂದ ದೂರಾನೇ ಇದ್ದೇವೋ ಇದರ ಬಗ್ಗೆ ನಾವು ಯೋಚಿಸಬೇಕು. ಏಕೆಂದರೆ ವೀಕ್ಷಕರೇ, ರಂಜಾನ್ ಮುಕ್ತಾಯವಾಗಿದೆ ಹಾಗೂ ಇನ್ನೂ ನಾವು ಅಲ್ಲಾಹನಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರೆ ನಮ್ಮ ಪ್ರಿಯವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಜಿಬ್ರಾಯಿಲ್ ರವರ ಬದ್ದುವಾ ನಮ್ಮ ಮೇಲೆ ಬೀಳುತ್ತದೆ. ಸೊ ನಾವು ಇದರ ಬಗ್ಗೆ ಯೋಚಿಸಬೇಕು. ಇಂದು ನಾವು ಈದ್ ನಮಾಜಿನ ಬಗ್ಗೆ ಮಾತನಾಡೋಣ. ಯಾವ ರೀತಿ ಈದ್ ನಮಾಜ್ ನಿರ್ವಹಿಸಬೇಕು, ಪುರುಷರು ಯಾವ ರೀತಿ ನಿರ್ವಹಿಸಬೇಕು, ಮಹಿಳೆಯರು ಯಾವ ರೀತಿ ನಿರ್ವಹಿಸಬೇಕು, ಎಷ್ಟು ರಕಾತ್, ಯಾವ ಸಮಯ, ಇವೆಲ್ಲವನ್ನು ಡಿಸ್ಕಸ್ ಮಾಡೋಣ. ಆದರೆ ಅದರ ಮುಂಚೆ ಇಂದಿನ ರಾತ್ರಿಯ ಬಗ್ಗೆ ಕೂಡ ಮಾತನಾಡೋಣ. ಅರ್ಥಾತ್ ಈ ದಿನ ರಾತ್ರಿಯ ಬಗ್ಗೆ. ಈ ರಾತ್ರಿಯನ್ನು, ಈ ದಿನದ ಮುಂಚೆಯ ಈ ರಾತ್ರಿಯನ್ನು ಲೈಲತುಲ್ ಜಾಯಿಜಾ ಎನ್ನುತ್ತಾರೆ. ಲೈಲ್ ಎಂದರೆ ರಾತ್ರಿ, ಜಾಯಿಜಾ ಎಂದರೆ ಬಹುಮಾನ, ಅರ್ಥಾತ್ ಬಹುಮಾನದ ರಾತ್ರಿ. ರಂಜಾನಿನ ಇಡೀ ತಿಂಗಳಿನ ಬಹುಮಾನ ನೀಡಲಾಗುವ ರಾತ್ರಿ. ಸಂಪೂರ್ಣ ತಿಂಗಳು ನಾವು ಬರೀ ಅಲ್ಲಾಹನಿಗೋಸ್ಕರ ಎಂದು ಉಪವಾಸಗಳನ್ನು ಪಾಲಿಸಿದ ಬದಲು, ತರಾವಿಹ್ ನಮಾಜಿನಲ್ಲಿ ಕುರಾನ್ ಕೇಳಿದ ಬದಲು, ಈ ರಂಜಾನ್ ತಿಂಗಳಲ್ಲಿ ಮಾಡಿದ ಎಲ್ಲ ಕಾರ್ಯಗಳ ಬದಲು ನೀಡಲಾಗುವ ಅದ್ಭುತ, ಆಸಕ್ತಿದಾಯಕ ಹಾಗೂ ನಮ್ಮ ಕಲ್ಪನೆಗಳಿಂದಲೂ ಹೆಚ್ಚಾಗಿ ನೀಡಲಾಗುವ ಬಹುಮಾನಗಳ ರಾತ್ರಿ. ಹೀಗಾಗಿ ನಾವು ಈ ರಾತ್ರಿಯಲ್ಲಿ ಅಲ್ಲಾಹನಿಂದ ತನ್ನ ಎಲ್ಲ ಅಗತ್ಯಗಳನ್ನು ಬೇಡಿಕೊಳ್ಳಬೇಕು. ಅಲ್ಲಾಹನಿಂದ ರಂಜಾನಿನಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮಿಂದ ಆದ ಎಲ್ಲ ಪಾಪಗಳಿಂದ ಕ್ಷಮೆ ಕೇಳಿಕೊಳ್ಳಬೇಕು. ಇಂದು ಅಲ್ಲಾಹನು ತನ್ನ ನಿಧಿಗಳನ್ನು, ತನ್ನ ಕರುಣೆಯ ಖಜಾನೆಯನ್ನು ತನ್ನ ಭಕ್ತರ ಮೇಲೆ ಮಳೆಯಂತೆ ಸುರಿಸುತ್ತಾನೆ. ಈಗ ನಾವು ಈ ರಾತ್ರಿಯಲ್ಲಿ ಅಲ್ಲಾಹನನ್ನು ಮರೆತು ಬರೀ ಶಾಪಿಂಗ್ಗಳಲ್ಲಿ ನಿರತರಾಗಿ ಮಹಾಮೂರ್ಖರಲ್ಲಿ, ಮಹಾಮುಟ್ಟಾಳರಲ್ಲಿ ಶಾಮೀಲಾಗಬಾರದು ವೀಕ್ಷಕರೇ. ಸೊ ಈಗ ಈದ್ ನಮಾಜಿನ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಈದುಲ್ ಅಜ್ಹಾ ಆಗಲಿ, ಈದುಲ್ ಫಿತ್ರ್ ಆಗಲಿ, ಎರಡು ಈದ್ಗಳಲ್ಲೂ 2 ರಕಾತ್ ನಮಾಜ್ ವಾಜಿಬಾಗಿದೆ. ಇದು ಕೂಡ ಪ್ರತಿಯೊಂದು ಬುದ್ಧಿವಂತ ಬಾಲಿಗ್ ಪುರುಷನ ಮೇಲೆ ಕಡ್ಡಾಯವಾಗಿದೆ. ಮಹಿಳೆಯರಿಗೆ ಇದು ಕಡ್ಡಾಯವಲ್ಲ. ಈದಿನ ನಮಾಜ್ ಮಹಿಳೆಯರು ಈದ್ಗಾದಲ್ಲಿ ಮಹಿಳೆಯರಿಗೂ ವ್ಯವಸ್ಥೆ ಇದ್ದರೆ ಅಲ್ಲಿ ಇಮಾಮಿನ ಜೊತೆ ನಿರ್ವಹಿಸಬಹುದು. ಆದರೆ ಮನೆಯಲ್ಲಿ ಮಹಿಳೆಯರು ಈದ್ ನಮಾಜ್ ನಿರ್ವಹಿಸುವ ಹಾಗಿಲ್ಲ. ಮಹಿಳೆಯರಿಗೆ ಇದು ಆಪ್ಷನಲ್, ಕಡ್ಡಾಯವಲ್ಲ. ಆದರೆ ಪುರುಷರಿಗೆ ಇದು ಕಡ್ಡಾಯ, ಇದು ವಾಜಿಬ್. ಮಹಿಳೆಯರು ಮನೆಯಲ್ಲಿ ಅಲ್ಲಾಹನಿಗೆ ಧನ್ಯವಾದ ಹೇಳುವ ಉದ್ದೇಶದಿಂದ 2 ರಕಾತ್ ಸಲಾತು ಶುಕ್ರ್ ನಫಿಲ್ ನಮಾಜ್ ನಿರ್ವಹಿಸಿಕೊಳ್ಳಬಹುದು. ಈಗ ನಾವು ಈದ್ ನಮಾಜಿನ ಪ್ರಕ್ರಿಯೆ ಬಗ್ಗೆ ಮಾತನಾಡೋಣ. ಮೊದಲು ನಿಯತ್ ಮಾಡಬೇಕು. ನಾನು ಈದುಲ್ ಫಿತ್ರಿನ 2 ರಕಾತ್ ವಾಜಿಬ್ ನಮಾಜನ್ನು 6 ಹೆಚ್ಚು ತಕ್ಬೀರ್ಗಳೊಂದಿಗೆ ನಿರ್ವಹಿಸುತ್ತೇನೆ. ಅಲ್ಲಾಹನ ಸಲುವಾಗಿ, ಮುಖಾನನ್ನ ಕಿಬ್ಲಾ ಕಡೆಗೆ, ತಾಬೆ ಈ ಇಮಾಮಿಗೆ. ಇಷ್ಟೇ ವೀಕ್ಷಕರೇ. ನಿಯತ್ ಹೇಳಿ ಅಲ್ಲಾಹು ಅಕ್ಬರ್ ಎಂದು ತಕ್ಬೀರ್ ಹೇಳಿದ ನಂತರ ಸನಾ ಓದಬೇಕು. ಇಮಾಮ್ರವರು ಕೂಡ ಸನಾ ಓದಿದ ನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾರೆ. ಆಗ ನಾವು ಕೈಗಳನ್ನು ಕಿವಿಗಳ ನೇರ ಎತ್ತು ಕೆಳಬಿಡಬೇಕು. ಪುನಃ ಇಮಾಮ್ರವರು ಅಲ್ಲಾಹು ಅಕ್ಬರ್ ಎನ್ನುತ್ತಾರೆ. ಪುನಃ ಕೈಗಳನ್ನು ಕಿವಿಗಳ ನೇರ ಎತ್ತು ಕೆಳಬಿಡಬೇಕು. ಹಾಗೂ ಇಮಾಮ್ರವರ ಜೊತೆ ನಾವು ಕೂಡ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಿರಬೇಕು. 3ನೇ ಬಾರಿ ಇಮಾಮ್ರವರು ಅಲ್ಲಾಹು ಅಕ್ಬರ್ ಎನ್ನುತ್ತಾರೆ. ಆಗ ನಾವು ಕೈಗಳನ್ನು ಕಿವಿಗಳ ನೇರ ಎತ್ತಿ ಪುನಃ ಹುಕ್ಕುಳದ ಕೆಳಗೆ ಕಟ್ಟಿಕೊಳ್ಳಬೇಕು. ನಂತರ ಸಾಮಾನ್ಯ ನಮಾಜಿನ ತರಹ ಸೂರೆ ಫಾತಿಹಾ ಹಾಗೂ ಇನ್ನೊಂದು ಸೂರಾ ಹೇಳಿದ ನಂತರ ಇಮಾಮರವರು ರುಕು ಮಾಡುತ್ತಾರೆ, ಸಜ್ದಾ ಮಾಡುತ್ತಾರೆ. ಪುನಃ 2ನೇ ರಕಾತಿನಲ್ಲಿ ಎದ್ದು ನಿಂತು ಸೂರೆ ಫಾತಿಹಾ ಹೇಳುತ್ತಾರೆ, ಪುನಃ ಇನ್ನೊಂದು ಸೂರಾ ಹೇಳುತ್ತಾರೆ. ಈಗ ಈ 2ನೇ ರಕಾತಿನಲ್ಲಿ ಸೂರೆ ಫಾತಿಹಾ ಹೇಳಿ ಇನ್ನೊಂದು ಸೂರಾ ಓದಿದ ನಂತರ ರುಕು ಹೋಗುವ ಮುಂಚೆ ಇಮಾಮ್ರವರು ಅಲ್ಲಾಹು ಅಕ್ಬರ್ ಎನ್ನುತ್ತಾರೆ. ಆಗ ನಾವು ಕೈಗಳನ್ನು ಪುನಃ ಕಿವಿಗಳ ನೇರ ಎತ್ತು ಕೆಳಬಿಡಬೇಕು. 2ನೇ ಬಾರಿ ಕೂಡ ಇಮಾಮ್ರವರು ಅಲ್ಲಾಹು ಅಕ್ಬರ್ ಎಂದಿದ್ದಾಗ ಕೈಗಳನ್ನು ಕಿವಿಗಳ ನೇರ ಎತ್ತು ಪುನಃ ಕೆಳಬಿಡಬೇಕು. 3ನೇ ಬಾರಿ ಕೂಡ ಇಮಾಮ್ರವರು ಅಲ್ಲಾಹು ಅಕ್ಬರ್ ಹೇಳಿದ್ದಾಗ ಕೈಗಳನ್ನು ಕಿವಿಗಳ ನೇರ ಎತ್ತು ಕೆಳಬಿಡಬೇಕು. 4ನೇ ಬಾರಿ ಇಮಾಮ್ರವರು ಅಲ್ಲಾಹು ಅಕ್ಬರ್ ಎಂದಿದ್ದಾಗ ರುಕುಗೆ ಹೋಗಬೇಕು. ನಂತರ ರುಕು ಮಾಡಿ, ಸಜ್ದಾ ಮಾಡಿ, ಅತ್ತಹಿಯಾತ್ ಓದಿ, ದರುದ್ ಇಬ್ರಾಹಿಂ ಹಾಗೂ ದುಆ ಮಾಸೂರ ಓದಿ ಸಾಮಾನ್ಯ ನಮಾಜಿನ ತರಹ ಸಲಾಂನಿಂದ ನಮಾಜ್ ಮುಕ್ತಾಯ ಮಾಡಬೇಕು. ಬರೀ ಇಷ್ಟೇ ವೀಕ್ಷಕರೇ. ಐ ಹೋಪ್ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥವಾಗಿರಬಹುದು. ಇದರಲ್ಲಿ ಡಿಫ್ರೆನ್ಸ್ ಏನೆಂದರೆ, ಬರೀ ಮೊದಲನೇ ರಕಾತಿನಲ್ಲಿ ಸನಾ ಓದಿನ ನಂತರ 3 ತಕ್ಬೀರ್ ಹೇಳುತ್ತಾರೆ. ಆಗ ನಾವು ಕೈಗಳನ್ನು ಕಿವಿಗಳ ನೇರ ಎತ್ತಿ ಕೆಳಬಿಡಬೇಕು. ಹಾಗೂ 2ನೇ ರಕಾತಿನಲ್ಲಿ ರುಕು ಹೋಗುವ ಮುಂಚೆ ಇದೇ ರೀತಿ 3 ಬಾರಿ ಅಲ್ಲಾಹು ಅಕ್ಬರ್ ಎಂದು ಕೈಗಳನ್ನು ಕಿವಿಗಳ ನೇರ ಎತ್ತು ಕೆಳಬಿಡಬೇಕು.
ಬರೀ ಇಷ್ಟೇ ವ್ಯತ್ಯಾಸ ವೀಕ್ಷಕರೇ. ಹಾಗೂ ಇದೇ 6 ಹೆಚ್ಚು ತಕ್ಬೀರ್ಗಳ ಬಗ್ಗೆ ನಾವು ನಿಯತಿನಲ್ಲಿ ಮೆನ್ಷನ್ ಮಾಡಿದ್ದೇವೆ. ಸೊ ಐ ಹೋಪ್ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ವೀಕ್ಷಕರೇ, ಈದ್ ನಮಾಜ್ ಆದ ನಂತರ ಇಮಾಮ್ರವರು ಅರಬಿ ಖುತ್ಬಾ ಹೇಳುತ್ತಾರೆ. ಅದನ್ನು ಕೂಡ ನಾವು ಕಡ್ಡಾಯವಾಗಿ ಗಮನವಿಟ್ಟು ಕೇಳಬೇಕು. ಆ ಖುತ್ಬಾದ ಮಧ್ಯದಲ್ಲಿ ಆ ಕಡೆ ಈ ಕಡೆ ಗಮನ ಹಂಚುವುದು ಅಥವಾ ಪರಸ್ಪರ ಮಾತನಾಡುವುದು ಇದು ಕೂಡ ಮಹಾಪಾಪ ವೀಕ್ಷಕರೇ. ಆ 2 ಖುತ್ಬಾಗಳು ಕೂಡ ನಮಾಜಿನಂತೆ ಸೈಲೆಂಟ್ ಆಗಿ ಗಮನವಿಟ್ಟು ಕೇಳಬೇಕು ವೀಕ್ಷಕರೇ. ಐ ಹೋಪ್ ಎಲ್ಲರಿಗೂ ಈದ್ ನಮಾಜಿನ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮಿಂದ ಕೇಳಬಹುದು. ನಾವು ಪ್ರತಿಯೊಂದು ವೀಕ್ಷಕರ ಕಮೆಂಟನ್ನು ಉತ್ತರಿಸುತ್ತೇವೆ. ಸೊ ದಟ್ಸ್ ಇಟ್ ಫಾರ್ ಟುಡೇ ವೀಕ್ಷಕರೇ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.